ಖಂಡಿತ ನೀವು ನೀಡಿದ ಭಾವನಾತ್ಮಕ ಮತ್ತು ನಾಟಕೀಯ ತಿರುವುಗಳಿರುವ ಕಥೆಯನ್ನು ಇಲ್ಲಿ ನಿರೂಪಿಸಲಾಗಿದೆ. ಸಂದೇಹದ ಸುಳಿ ಮತ್ತು ಡೈರಿಯಲ್ಲಿನ ಸತ್ಯ, ದಿವ್ಯಾಳ ಹೊಸ ಬದುಕು. ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಭವ್ಯ ನೋವಿನಿಂದ ಒದ್ದಾಡುತ್ತಿದ್ದಳು. ಹೊರಗೆ ಕುಟುಂಬದವರೆಲ್ಲರೂ ಚಿಂತೆಯಲ್ಲಿದ್ದರು. ಸ್ವಲ್ಪ ಹೊತ್ತಿನ ನಂತರ ಸಿಸ್ಟರ್ ಹೊರಗೆ ಬಂದು ಮಗುವನ್ನು ಅವರ ಕೈಗೆ ಕೊಟ್ಟು ಹೋದಳು. ಆದರೆ 1 ಗಂಟೆಯ ನಂತರ ಡಾಕ್ಟರ್ ಹೊರಗೆ ಬಂದು, ಐ ಆಮ್ ಸಾರಿ, ನಾವು ನಿಮ್ಮ ಮಗಳನ್ನು ಉಳಿಸಿಕೊಳ್ಳೋಕೆ ಆಗುತ್ತಿಲ್ಲ. ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮರಣ ಹೊಂದುತ್ತಾರೆ. ಅಷ್ಟರಲ್ಲಿ ನೀವು ಹೋಗಿ ಅವರನ್ನು ನೋಡಬಹುದು ಎಂದರು. ಎಲ್ಲರಿಗೂ ಆಘಾತವಾಯಿತು. ಎಲ್ಲರೂ ಒಳಗೆ ಓಡಿಹೋದರು. ಭವ್ಯ ಉಸಿರು ನಿಲ್ಲಿಸಿದಳು. ನಂತರ ದೇಹವನ್ನು ಮನೆಗೆ ತೆಗೆದುಕೊಂಡು ಬಂದರು. ಭವ್ಯಾಳ ತಂದೆ ತಾಯಿ ಶ್ರೀನಿವಾಸ್ ಮತ್ತು ಅನಂತಮ್ಮ ತಮ್ಮ ಅಳಿಯ ಗೋಪಾಲನನ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಎಂದು ತಿಳಿಯಲಿಲ್ಲ. ಗೋಪಾಲನಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಈಗ ಹುಟ್ಟಿದ ಮಗುವನ್ನು ಕೊಟ್ಟು ಭವ್ಯ ತೀರಿಕೊಂಡಿದ್ದಳು. ಗೋಪಾಲನ ದೂರದ ಸಂಬಂಧಿಯೊಬ್ಬರು, ಈಗ ನಿನಗೆ ಮಗುವಿದೆ, ನೀನು ಆ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗುತ್ತೀಯಾ, ಹೇಗೆ ಇರುತ್ತೀಯಾ ಎಂದು ಕೇಳಿದಾಗ ಗೋಪಾಲ, ನಾನು ಯಾರ ಮೇಲೂ ಅವಲಂಬಿತನಾಗಿಲ್ಲ ಎಂದು ಮಗುವನ್ನು ತೆಗೆದುಕೊಂಡು ಹೊರಟು ಹೋದ. ಗೋಪಾಲನ ಮನೆ ಹಾಗೂ ಅವರ ಅತ್ತೆ ಮಾವನ ಮನೆಗೆ ಬಹಳ ದೂರವೇನೂ ಇರಲಿಲ್ಲ. ಆರಂಭದಲ್ಲಿ ಪ್ರತಿದಿನ ಹೋಗುತ್ತಿದ್ದವರು ದಿನಗಳು ಕಳೆಯುತ್ತಾ ವಾರಕ್ಕೆ, ತಿಂಗಳಿಗೆ 1 ಸಲ ಹೋಗಿ ನೋಡತೊಡಗಿದರು. ನಂತರ ಆ ಕೆಲಸ ಈ ಕೆಲಸ ಎನ್ನುತ್ತಾ ಹೋಗುವುದನ್ನು ಬಿಟ್ಟುಬಿಟ್ಟರು. 2ನೇ ಮದುವೆಯ ಪ್ರಸ್ತಾಪ. ಒಂದು ದಿನ ಗೋಪಾಲ ಮತ್ತು ಮೊಮ್ಮಗನನ್ನು ನೋಡಿ ಬರಲು ಅಳಿಯನ ಮನೆಗೆ ಹೋದರು. ಆಗ ಅಳಿಯ ತುಂಬಾ ಜ್ವರದಿಂದ ನರಳುತ್ತಿದ್ದರು. ತಕ್ಷಣ ಡಾಕ್ಟರ್ನ ಮನೆಗೆ ಕರೆದು ಚಿಕಿತ್ಸೆ ಕೊಡಿಸಿದಾಗ ಅವರಿಗೆ ವೈರಲ್ ಜ್ವರ ಬಂದಿದೆ, ಅವರನ್ನು ಹತ್ತಿರದಲ್ಲಿ ಯಾರಾದರೂ ಇದ್ದು ನೋಡಿಕೊಳ್ಳಿ ಎಂದು ಹೇಳಿದರು. ಅತ್ತೆ ಮಾವ ಇಬ್ಬರೂ ಗೋಪಾಲನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಗೋಪಾಲ 3-4 ದಿನಗಳಲ್ಲಿ ಮೊದಲಿನಂತೆ ಆರೋಗ್ಯವಾಗಿ ಚೇತರಿಸಿಕೊಂಡ. ಆದರೆ ಅಳಿಯನ ಅವಸ್ಥೆಯನ್ನು ನೋಡಲಾಗದೆ ಮಾವ ಶ್ರೀನಿವಾಸ ಮತ್ತು ಅತ್ತೆ ಅನಂತಮ್ಮನವರು ಒಂದು ನಿರ್ಧಾರಕ್ಕೆ ಬಂದರು. ಚಿಕ್ಕ ಮಗಳು ದಿವ್ಯಾಳನ್ನು ಅಳಿಯನಿಗೆ ಕೊಟ್ಟು ಮದುವೆ ಮಾಡಿದರೆ ಹೇಗೆ? ಅವರು ತಮ್ಮ ಮಗ ರವಿ ಬಳಿ ಕೇಳಿದರು. ರವಿ ಕೂಡ ಒಪ್ಪಿಕೊಂಡ. ನಂತರ ದಿವ್ಯಾಳನ್ನು ಕರೆದು ವಿಷಯ ತಿಳಿಸಿದರು. ದಿವ್ಯಾ ಭಾವನಿಗೆ ಎಂದು ಶಾಕ್ ಆದಳು. ಆಗ ತಾಯಿ, ಯಾಕೆ, ಅವರಿಗೇನೂ ಕಮ್ಮಿಯಾಗಿದೆ? ಸರ್ಕಾರಿ ಕೆಲಸ, ಮನೆ, ಆಸ್ತಿಪಾಸ್ತಿ ಎಲ್ಲವೂ ಚೆನ್ನಾಗಿಯೇ ಇದೆ. ಮೊದಲೆಲ್ಲ 20-30 ವರ್ಷ ದೊಡ್ಡವರನ್ನು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲವೇ? ನಿನ್ನ ಅಕ್ಕನನ್ನು ಮದುವೆಯಾಗಲು ಬಂದಾಗ 1 ರೂಪಾಯಿ ವರದಕ್ಷಿಣೆ ಕೂಡ ತೆಗೆದುಕೊಳ್ಳದೆ ಮದುವೆಯಾಗಿದ್ದರು. ನಾವು ಅಂತಹ ಅಳಿಯನನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿರಬೇಕು. ಎಲ್ಲಿ ಹುಡುಕಿದರೂ ಇಂತಹ ಹುಡುಗ ನಮಗೆ ಸಿಗುವುದಿಲ್ಲ ಎಂದು ದಿವ್ಯಾಳಿಗೆ ಬುದ್ಧಿ ಹೇಳಿದರು. ದಿವ್ಯಾ ಕೂಡ ತಂದೆ ತಾಯಿಯ ಮಾತಿಗೆ ಇಲ್ಲ ಎನ್ನದೆ ಸರಿ ಎಂದು ತಲೆಯಾಡಿಸಿ ಮದುವೆಗೆ ಒಪ್ಪಿಕೊಂಡಳು. ಅತ್ತಿಗೆಯ ಕುತಂತ್ರ. ಇತ್ತ ರವಿಯ ಹೆಂಡತಿ ದಿವ್ಯಾಳ ಅತ್ತಿಗೆ ಮನೆಯಲ್ಲಿ ಎಲ್ಲರಿಗೂ ಜಗಳವನ್ನು ತಂದಿಕ್ಕುತ್ತಿದ್ದಳು. ಇವರೆಲ್ಲರ ಜೊತೆ ಮಾತನಾಡಲು ಹೋದಾಗ ರವಿಯ ಹೆಂಡತಿ ದಿವ್ಯಾಳ ತಲೆ ತುಂಬ ಕೆಟ್ಟದನ್ನು ತುಂಬತೊಡಗಿದಳು. ನಿನಗೇನು ಕರ್ಮ? ನೀನು ಯಾಕೆ 2ನೇ ಹೆಂಡತಿಯಾಗಿ ಅವರನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಳು. ದಿವ್ಯಾ, ಅವರು ನನ್ನ ಅಕ್ಕನ ಗಂಡ, ತುಂಬಾ ಒಳ್ಳೆಯ ಗುಣ ಇರುವವರು. ಇನ್ನು ನನ್ನ ಅಕ್ಕನ ಮಗು ತಬ್ಬಲಿಯಾಗಿದೆ. ಅವನನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ತಾಯಿ ಬೇಕು. ಆ ಮಗು ನನ್ನ ಅಕ್ಕನ ಮಗು, ಅಂದರೆ ನನಗೂ ಮಗು. ನಾನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಾಗಿದ್ದಾಗ ನಾನು ಭಾವನನ್ನು ಮದುವೆಯಾಗುವುದರಲ್ಲಿ ತಪ್ಪೇನಿದೆ ಎಂದಳು. ಆಗ ಅತ್ತಿಗೆ, ಅವರು 3 ಜನ ನಿನ್ನ ಭಾವನ ಬಗ್ಗೆ ನಿನ್ನ ಬಳಿ ಸತ್ಯವನ್ನು ಸರಿಯಾಗಿ ಹೇಳಿಲ್ಲ, ಎಲ್ಲವನ್ನೂ ಮುಚ್ಚಿಟ್ಟಿದ್ದಾರೆ. ನಿನ್ನ ಅಕ್ಕನನ್ನು ನಿನ್ನ ಭಾವ ವರದಕ್ಷಿಣೆ ಇಲ್ಲದೆ ಮದುವೆಯಾದರೂ ನಿಜ, ಆದರೆ ಮದುವೆಯಾದ ಮೇಲೆ ಪ್ರತಿದಿನವೂ ಅವಳಿಗೆ ಆ ವಿಷಯಕ್ಕಾಗಿ ಕಿರುಕುಳವನ್ನು ಕೊಡುತ್ತಿದ್ದರು. ನಿನ್ನ ಅಕ್ಕ ಪ್ರತಿದಿನವೂ ಮನೆಗೆ ಬಂದು ಅಳುತ್ತಾ ಎಲ್ಲವನ್ನೂ ಹೇಳಿಕೊಳ್ಳುತ್ತಿದ್ದಳು. ನಿನ್ನ ಅಕ್ಕನನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ನರಕವನ್ನು ತೋರಿಸುತ್ತಿದ್ದಾನಂತೆ. 3-4 ಅಬಾರ್ಷನ್ ಕೂಡ ಮಾಡಿಸಿದನಂತೆ. ಕೊನೆಗೆ ಮಗುವಿಗೆ ಜನ್ಮ ನೀಡಿ ನೋವು ತಡೆಯಲಾರದೆ ಅವಳು ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು. ಇದೆಲ್ಲ ನಿನಗೆ ಗೊತ್ತಾ ಎಂದು ಹೇಳಿದಳು. ರವಿಯ ಹೆಂಡತಿ ಬಿತ್ತಿದ ಬೀಜ ದಿವ್ಯಾ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಬಲವಾಗಿ ನಾಟಿತ್ತು. ಅತ್ತಿಗೆ, ನಿನ್ನ ಅಕ್ಕ ನಿನ್ನ ಭಾವನನ್ನು ಮದುವೆಯಾಗಿ ಸಕಲ ಐಶ್ವರ್ಯವನ್ನು ಪಡೆದುಕೊಂಡಿದ್ದಳು. ಅವಳಿಗೆ ಅದೃಷ್ಟವಿರಲಿಲ್ಲ, ಬೇಗನೆ ಹೊರಟು ಹೋದಳು. ಈಗ ನಿನ್ನ ತಾಯಿ ಬುದ್ಧಿವಂತಿಕೆ ವಹಿಸಿ ನಿನ್ನನ್ನು ನಿನ್ನ ಭಾವನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದಾಳೆ. ನೀನು ಹೇಗೆ ನಿನ್ನ ಭಾವನನ್ನು ಮದುವೆಯಾಗಿ ಅವನ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡುತ್ತೀಯಾ? ನೀನು ಅದಕ್ಕೆ ಬಲಿಯಾಗಬೇಡ ಎಂದು ಹೇಳಿದಾಗ ದಿವ್ಯಾ ಅವಳ ಅತ್ತಿಗೆ ಮಾತುಗಳನ್ನು ಕೇಳಿ ಗೋಪಾಲನನ್ನು ಮದುವೆಯಾಗಲು ನಿರಾಕರಿಸಿದಳು.
ಅಪ್ಪ ಅಮ್ಮ ಇಬ್ಬರೂ ಅಕ್ಕನ ಕಷ್ಟವನ್ನು ಅರ್ಥಮಾಡಿಕೊಂಡಿದ್ದರೆ ಈಗ ಅಕ್ಕ ನಮ್ಮನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಂದು ದಿವ್ಯಾ ಯೋಚಿಸತೊಡಗಿದಳು. ಮದುವೆಯ ನಂತರದ ತಿಕ್ಕಾಟ. ಈ ನಡುವೆ ಶ್ರೀನಿವಾಸ್ ಅನಂತಮ್ಮ ಮತ್ತು ರವಿ ತುಂಬಾ ಬಲವಂತ ಮಾಡಿ ಗೋಪಾಲನನ್ನು ದಿವ್ಯಾಳ ಜೊತೆ ಮದುವೆಯಾಗಲು ಒಪ್ಪಿಸಿದರು. ಗೋಪಾಲ್ ಬಂದು, ನಿನಗೆ ನನ್ನನ್ನು ಎರಡನೇ ಮದುವೆಯಾಗಲು ಇಷ್ಟ ಇದೆ ತಾನೇ ಎಂದು ಕೇಳಿದ. ಆಗ ದಿವ್ಯಾ ಎದುರಿಗೆ ತಾಯಿ ನಿಂತಿದ್ದನ್ನು ನೋಡಿ ನನಗೇನು ಮದುವೆಯಾಗಲು ಅಭ್ಯಂತರವಿಲ್ಲ ಎಂದು ಹೇಳಿದಳು. ಸ್ವಲ್ಪ ದಿನಗಳ ನಂತರ ಇಬ್ಬರಿಗೂ ಮದುವೆ ಮಾಡಿದರು. ದಿವ್ಯಾ ಗಂಡನ ಮನೆಗೆ ಹೋದ ಮೇಲೆ ಮಗುವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳತೊಡಗಿದಳು. ಮನೆಗೆಲಸದವಳು ರಜೆ ಹಾಕಿದ್ದರಿಂದ ಮನೆಯ ಎಲ್ಲಾ ಕೆಲಸವನ್ನೂ ದಿವ್ಯಾಳೇ ಮಾಡುತ್ತಿದ್ದಳು. ಆಗ ಅವಳು ಪಾಪ ಅಕ್ಕನನ್ನು ಹೀಗೆ ಹಿಂಸೆ ಮಾಡುತ್ತಿದ್ದರು ಎಂದು ಅಂದುಕೊಳ್ಳುತ್ತಿದ್ದಳು. ಮಗು ಇರುವುದರಿಂದ ಅವರಿಬ್ಬರೂ ದೂರ ದೂರ ಇದ್ದರೆ ಸಂಸಾರ ಚೆನ್ನಾಗಿರುವುದಿಲ್ಲ ಎಂದುಕೊಂಡು ದಿವ್ಯಾಳ ತಾಯಿ ಮಗುವನ್ನು ತಮ್ಮ ಜೊತೆ ಮನೆಗೆ ಕರೆದುಕೊಂಡು ಹೋದರು. ಈಗ ಅವರಿಬ್ಬರಿಗೂ ಏಕಾಂತದಲ್ಲಿ ಸಮಯ ಕಳೆಯಲು ಅವಕಾಶವಿತ್ತು. ಗೋಪಾಲ್ ಸತ್ತು ಹೋದ ಹೆಂಡತಿಗೋಸ್ಕರ ಹೀಗಿರುವ ಹೆಂಡತಿಯ ಮನಸ್ಸನ್ನು ನೋಯಿಸಬಾರದು ಎಂದು ಆಲೋಚಿಸಿ ಅವಳಿಗೆ ಹತ್ತಿರವಾಗಲು ಬಯಸಿ ಅವಳನ್ನು ತಬ್ಬಿಕೊಂಡ. ಆಗ ಒಂದು ಕಡೆ ದಿವ್ಯಾಳಿಗೆ ಹಿತವೆನಿಸಿತು, ಇನ್ನೊಂದು ಕಡೆ ಅತ್ತಿಗೆ ಹೇಳಿರುವ ಮಾತುಗಳು ಕಿವಿಯಲ್ಲಿ ಶಬ್ದ ಮಾಡಲಾರಂಭಿಸಿದವು. ನಿನ್ನನ್ನು ನಿನ್ನ ಅಕ್ಕನ ಹಾಗೆ ವೇಶ್ಯ ರೀತಿ ಉಪಯೋಗಿಸಿ ಬಿಸಾಕುತ್ತಾನೆ. ದಿವ್ಯಾ ಗೋಪಾಲನನ್ನು ದೂರ ತಳ್ಳಿದಳು. ಗೋಪಾಲ್ ಏನಾಯಿತು ಎಂದು ಕೇಳಿ ಹೊರಗೆ ಹೋಗುತ್ತಿದ್ದಾಗ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆಗ ದಿವ್ಯಾ, ನೀನು ನನ್ನ ಅಕ್ಕನ ಹಾಗೆ ನನ್ನನ್ನು ವೇಶ್ಯ ರೀತಿ ಮಾಡಿಕೊಳ್ಳಬೇಕು, ಮನೆ ಕೆಲಸದವಳ ರೀತಿ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೀಯಾ? ನನಗೆ ನಿನ್ನನ್ನು ಮದುವೆಯಾಗುವುದೇ ಇಷ್ಟವಿರಲಿಲ್ಲ. ನನ್ನ ತಂದೆ ತಾಯಿ ಹಾಗೂ ಅಣ್ಣನ ಒತ್ತಡ ಮತ್ತು ಭಯದಿಂದ ಒಪ್ಪಿಕೊಂಡೆ. ನಿನಗೆ ಬೇಕಾಗಿರುವುದು ನನ್ನ ದೇಹ ಮಾತ್ರ ಅಲ್ಲವೇ? ಆದರೆ ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಎಂದಿಗೂ ನಿನ್ನ ಗುಲಾಮ ಆಗುವುದಿಲ್ಲ ಎಂದು ಗೋಪಾಲನಿಗೆ ಒಂದು ಮಾತನಾಡಲು ಅವಕಾಶವನ್ನು ಕೊಡದೆ ಬೈದಳು. ಅವಳ ಮಾತಿನಿಂದಾಗಿ ಗೋಪಾಲನಿಗೆ ಒಮ್ಮೆಗೆ ಸಿಡಿಲು ಬಡಿದಂತಾಗಿತ್ತು. ಅಂದಿನಿಂದ ಗೋಪಾಲ್ ಅವಳ ಜೊತೆ ಮಾತನಾಡುವುದನ್ನು ಬಿಟ್ಟುಬಿಟ್ಟ. ಅಲ್ಲದೆ ಬೇರೆ ರೂಮಿನಲ್ಲಿ ಹೋಗಿ ಮಲಗುತ್ತಿದ್ದ. ಕಣ್ಣೆತ್ತಿ ನೋಡುವುದನ್ನು ಕೂಡ ಬಿಟ್ಟುಬಿಟ್ಟಿದ್ದ. ಭವ್ಯಾಳ ಡೈರಿಯ ಸತ್ಯ. ಹೀಗೆ 4 ತಿಂಗಳು ಕಳೆದ ನಂತರ ದಿವ್ಯಾ ಮಗುವನ್ನು ತನ್ನ ತಾಯಿ ಮನೆಗೆ ಹೋಗಿ ಕರೆದುಕೊಂಡು ಬಂದಳು. ಇಬ್ಬರೂ ಸಂತೋಷದಿಂದ ಜೀವನ ಮಾಡುತ್ತಿದ್ದಾರೆ ಎಂದು ಅನಂತಮ್ಮನವರು ಅಂದುಕೊಂಡಿದ್ದರು. ಗೋಪಾಲ್ ಮಗುವನ್ನು ಅಷ್ಟಾಗಿ ಮುದ್ದಾಡುತ್ತಿರಲಿಲ್ಲ. ಆಗ ದಿವ್ಯಾ, ಓಹೋ, ನನ್ನ ಅಕ್ಕನಿಗೆ ಹುಟ್ಟಿದ ಮಗುವಲ್ಲವೇ, ಅದಕ್ಕೆ ಇವನು ಎತ್ತಿಕೊಳ್ಳುವುದಿಲ್ಲ ಎಂದುಕೊಳ್ಳುತ್ತಿದ್ದಳು. ಇವರ ಮದುವೆಯಾಗಿ ಹತ್ತಿರ 1 ವರ್ಷವಾಗುತ್ತಾ ಬಂದಿತ್ತು. ಒಂದು ದಿನ ಮಗು ಆಟವಾಡುತ್ತಾ ಕಬೋರ್ಡ್ ಮತ್ತು ಡ್ರಾಯರ್ ಒಳಗೆ ಇದ್ದ ವಸ್ತುಗಳನ್ನು ತೆಗೆದು ಹೊರಗೆ ಹಾಕುತ್ತಿದ್ದಾಗ ಕಬೋರ್ಡ್ ಒಳಗೆ ಇದ್ದ ಒಂದು ಪುಸ್ತಕವನ್ನು ಹೊರತೆಗೆದು ಅದರಲ್ಲಿದ್ದ ಹಾಳೆಗಳನ್ನು ಹರಿಯುತ್ತಿತ್ತು. ದಿವ್ಯಾ ಆ ಹಾಳೆಗಳನ್ನು ಎತ್ತಿಕೊಳ್ಳುತ್ತಿರುವಾಗ ಕಾಗದದಲ್ಲಿ ತನ್ನ ಅಕ್ಕನ ಬರವಣಿಗೆ ಇರುವುದನ್ನು ನೋಡಿದಳು. ಅದರಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ಎನ್ನುವ ಹೆಡ್ಡಿಂಗ್ ಲೈನನ್ನು ನೋಡಿ ಗಾಬರಿಗೊಂಡು ಆ ಡೈರಿಯನ್ನು ತೆಗೆದುಕೊಂಡು ಎಲ್ಲಾ ಹಾಳೆಗಳನ್ನು ಸರಿಯಾಗಿ ಜೋಡಿಸಿ ಓದತೊಡಗಿದಳು. ಭವ್ಯಾ ಡೈರಿಯಲ್ಲಿ ಹೀಗೆ ಬರೆದಿದ್ದಳು, ಕಾಲೇಜಿನಲ್ಲಿ ಓದುತ್ತಿರುವಾಗ ಪ್ರಭು ಎನ್ನುವ ಹುಡುಗನ ಜೊತೆ ನನ್ನ ಸ್ನೇಹವಾಯಿತು, ನಂತರ ಪ್ರೀತಿಯಾಗಿ ತಿರುಗಿತು. ಆದರೆ ಪ್ರಭುಗೆ ಕೆಲಸವಿಲ್ಲ, ಆಸ್ತಿ ಇಲ್ಲ. ಗೋಪಾಲನಿಗೆ ಎಲ್ಲವೂ ಇದೆ ಎಂದು ಮದುವೆಗೆ ಒಪ್ಪಿಕೊಂಡಳು. ಆದರೆ ಅವನ ಜೊತೆ ಒಂದು ದಿನವೂ ಪ್ರೀತಿಯಿಂದ ಇರುತ್ತಿರಲಿಲ್ಲ. ಗೋಪಾಲ್ ಮಾತ್ರ ಭವ್ಯಾಳನ್ನು ತುಂಬಾ ಪ್ರೀತಿಸುತ್ತಾ ಅವಳಿಗೆ ಏನು ಇಷ್ಟ ಏನು ಇಷ್ಟವಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳುತ್ತಿದ್ದ. ಒಂದು ದಿನ ಭವ್ಯಾ ಹೊರಗೆ ಹೋದಾಗ ಪ್ರಭುವನ್ನು ಭೇಟಿ ಮಾಡಿದಳು. ಪ್ರಭು ತನ್ನ ತಾಯಿಗೆ ಲಕ್ವ ಒಡೆದಿದೆ, ನನಗೀಗ ನಮ್ಮ ತಾಯಿಯನ್ನು ಹಾಗೂ ನನ್ನನ್ನು ನೋಡಿಕೊಳ್ಳುವ ಹುಡುಗಿ ಬೇಕಾಗಿದ್ದಾಳೆ ಎಂದು ತುಂಬಾ ನೊಂದುಕೊಂಡನು. ನಂತರ ಇಬ್ಬರು ಜೊತೆಯಾಗಿ ಹೋಟೆಲ್ಗೆ ಹೋಗಿ ಶಾರೀರಿಕವಾಗಿ ಒಂದಾಗುತ್ತಾರೆ. ಪ್ರತಿದಿನ ಗೋಪಾಲ್ ಆಫೀಸ್ಗೆ ಹೋದ ಮೇಲೆ ಭವ್ಯಾ ಹಾಗೂ ಪ್ರಭು ಹೋಟೆಲ್ನಲ್ಲಿ ಪ್ರತಿದಿನವೂ ಸೇರುತ್ತಿದ್ದರು. 3 ತಿಂಗಳ ನಂತರ ಪ್ರಭುಗೆ ಕೆಲಸ ಸಿಕ್ಕಿತು ಎಂದು ಬೇರೆ ಊರಿಗೆ ಹೊರಟು ಹೋದ. ಸ್ವಲ್ಪ ದಿನಗಳ ನಂತರ ಭವ್ಯಾ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಡಾಕ್ಟರ್ ಹೇಳಿದರು. ಆ ಸುದ್ದಿಯನ್ನು ಕೇಳಿ ಗೋಪಾಲ ಆಘಾತಗೊಂಡನು. ಗೋಪಾಲ ಕೇಳಿದಾಗ ಭವ್ಯಾ ನಡೆದ ವಿಷಯವನ್ನೆಲ್ಲ ಹೇಳಿ ಪ್ರಭುವನ್ನು ಮರೆಯಲಾಗಲಿಲ್ಲ ಎಂದಳು. ಆಗ ಗೋಪಾಲ್, ಸರಿಯಾಗಿದ್ದು ಆಗಿಹೋಯಿತು. ಒಬ್ಬ ಗಂಡಸು ತಪ್ಪು ಮಾಡಿದರೆ ತಪ್ಪಲ್ಲ ಎಂದು ಒಪ್ಪಿಕೊಳ್ಳುವ ಈ ಪ್ರಪಂಚ ಹೆಂಗಸು ಮಾಡಿದರೆ ತಪ್ಪು ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ. ನನಗೆ ತಾಯಿ, ಅಕ್ಕ, ತಂಗಿಯರು ಇಲ್ಲ. ಒಂದು ವೇಳೆ ನನ್ನ ಅಕ್ಕ ತಂಗಿಯರು ತಪ್ಪು ಮಾಡಿದರೆ ನನ್ನ ತಾಯಿ ಹೇಗೆ ಕ್ಷಮಿಸುತ್ತಿದ್ದಾಳೋ ಅದೇ ರೀತಿ ನಾನು ತಾಯಿಯ ಸ್ಥಾನದಲ್ಲಿ ಇದ್ದು ನೀನು ಮಾಡಿದ ತಪ್ಪನ್ನು ಕ್ಷಮಿಸುತ್ತೇನೆ. ಈ ಊರಿನಿಂದ ವರ್ಗಾವಣೆ ತೆಗೆದುಕೊಳ್ಳುತ್ತೇನೆ. ಎಲ್ಲವನ್ನೂ ಮರೆತು ಬೇರೆ ಕಡೆ ಹೊಸದಾಗಿ ಜೀವನವನ್ನು ಶುರು ಮಾಡೋಣ. ಈ ಮಗುವನ್ನು ನೀನು ಅಬಾರ್ಷನ್ ಮಾಡಿಸಿಕೋ ಎಂದನು. ಆದರೆ ಭವ್ಯ, ನಾನು ಅವನ ಜೊತೆ ಪ್ರೀತಿಯಿಂದ ಒಂದಾಗಿದ್ದೇನೆ.
ನಾನು ಈ ಮಗುವನ್ನು ಅಬಾರ್ಷನ್ ಮಾಡಿಸಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಳು. ಆಗ ಗೋಪಾಲ್, ಬೇರೆ ಯಾರದೋ ಮಗುವಿಗೆ ನನ್ನ ಮನೆತನದ ಹೆಸರನ್ನು ನಾನು ಕೊಡುವುದಿಲ್ಲ ಎಂದನು. ಹೀಗೆ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದಾಗ ಅಪ್ಪ, ಅಮ್ಮ ಹಾಗೂ ಅಣ್ಣ ಬಂದು ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡು ಅಣ್ಣ ಭವ್ಯಾಳಿಗೆ ಹೊಡೆದ. ಆಗ ಗೋಪಾಲ್ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಎಂದು ಬಿಡಿಸಿದ. ಆಗ ಅಪ್ಪ ಗೋಪಾಲನ ಕಾಲನ್ನು ಹಿಡಿದುಕೊಂಡು, ನಮ್ಮ ಮಗಳು ದೊಡ್ಡ ಘೋರವಾದ ತಪ್ಪನ್ನು ಮಾಡಿದ್ದಾಳೆ ಎಂದು ಕ್ಷಮೆ ಕೇಳುತ್ತಿದ್ದರು. ಆಗಲೇ ಭವ್ಯಾಳಿಗೆ ಹೊಟ್ಟೆನೋವು ಶುರುವಾಯಿತು. ದಿವ್ಯಾಳಿಗೆ ಪಶ್ಚಾತ್ತಾಪ. ಇದೆಲ್ಲವನ್ನು ಡೈರಿಯಲ್ಲಿ ಓದಿದ ದಿವ್ಯಾಳಿಗೆ ಪ್ರಾಣವೇ ಹೋದಂತಾಯಿತು. ಈ ಮಗು ಭಾವನೆಗೆ ಹುಟ್ಟಿಲ್ಲ. ಅಪ್ಪ, ಅಮ್ಮ, ಅಣ್ಣನಿಗೆ ಎಲ್ಲರಿಗೂ ಈ ವಿಷಯ ಗೊತ್ತು. ಆದರೆ ಅತ್ತಿಗೆ ನನ್ನ ಬಳಿ ಬೇರೆ ಹೇಳಿದಳು ಎಂದು ತಕ್ಷಣ ತಾಯಿಯ ಮನೆಗೆ ಹೋಗಿ ಕೇಳಿದಳು. ಅನಂತಮ್ಮನವರು ಎಲ್ಲವನ್ನೂ ಒಪ್ಪಿಕೊಂಡರು. ಭವ್ಯ ಮಾಡಿದ ಎಲ್ಲ ತಪ್ಪುಗಳನ್ನು, ಗೋಪಾಲನು ಅವಳನ್ನು ಕ್ಷಮಿಸಲು ಪ್ರಯತ್ನಿಸಿದ್ದನ್ನು, ವರ್ಗಾವಣೆ ತೆಗೆದುಕೊಳ್ಳಲು ಸಿದ್ಧವಾಗಿದ್ದನ್ನು ಹೇಳಿದರು. ಕೊನೆ ಉಸಿರಿನಲ್ಲಿ ಭವ್ಯ ಗೋಪಾಲನಿಗೆ ಶಾಪ ಹಾಕಿದ ವಿಷಯವನ್ನು ಕೂಡ ಹೇಳಿದರು. ನಾನು ಸತ್ತ ಮೇಲೆ ನೀನು ಇನ್ನೊಂದು ಮದುವೆಯಾಗುತ್ತೀಯ ಎಂದು ಗೊತ್ತು. ಆಗ ನನ್ನ ಮಗನೇ ನಿನ್ನ ಮನೆಗೆ ದೊಡ್ಡ ಮಗನಾಗಬೇಕು. ಅವನ ಹೆಸರಿಗೆ ಎಲ್ಲ ಆಸ್ತಿಯನ್ನು ಬರೆಯಬೇಕು. ಒಂದು ವೇಳೆ ನೀನೇನಾದರೂ ನಾನು ಹೇಳಿದ್ದನ್ನು ಮಾಡದಿದ್ದರೆ ನಿನಗೆ ಮದುವೆ ಆಗಬಾರದು, ಮದುವೆಯಾದರೂ ಮುಂದೆ ಮಕ್ಕಳಾಗಬಾರದು, ನೀನು ನಿನ್ನ ಹೆಂಡತಿ ಸುಖವಾಗಿ ಇರಲೇಬಾರದು ಎಂದು. ಅದಕ್ಕೆ ಆ ಮಗುವನ್ನು ಗೋಪಾಲ್ ಎತ್ತಿಕೊಳ್ಳುವುದಿಲ್ಲ, ಮುದ್ದಾಡುವುದೂ ಇಲ್ಲ. ಗೋಪಾಲನ ಒಳ್ಳೆಯತನವನ್ನು ತಾಯಿ ವಿವರಿಸಿದರು. ನಾನಂತೂ ತಂದೆ ತಾಯಿ ಇಲ್ಲದ ಅನಾಥವಾಗಿ ಬೆಳೆದೆ. ಆದರೆ ಈ ಮಗು ಅವನ ತಾಯಿ ತಪ್ಪು ಮಾಡಿದಕ್ಕೆ ಆ ಮಗು ಏಕೆ ಶಿಕ್ಷೆ ಅನುಭವಿಸಬೇಕು ಅತ್ತೆ ಎಂದು ಗೋಪಾಲ್ ಹೇಳಿದ್ದನ್ನು ಹೇಳಿದರು. ಇಷ್ಟೆಲ್ಲ ಮಾತುಗಳನ್ನು ಕೇಳಿಸಿಕೊಂಡ ದಿವ್ಯಾ ಆಗ ತಾನು ಮಾಡಿದ ತಪ್ಪಿನ ಬಗ್ಗೆ ಅರಿತುಕೊಂಡಳು. ಮನೆಗೆ ಹೋಗಿ ಗೋಪಾಲ್ ಆಫೀಸ್ನಿಂದ ಬಂದ ತಕ್ಷಣ ನನ್ನನ್ನು ಕ್ಷಮಿಸಿ ಎಂದು ಕಾಲಿಡಿದು ಕೇಳಿಕೊಂಡಳು. ಗೋಪಾಲ್ ದಿವ್ಯಾಳ ಮಾತಿಗೆ ನೊಂದು, ನಿಮ್ಮಿಬ್ಬರಿಗೂ ಆಟವಾಡಲು ನಾನೊಬ್ಬ ಹುಚ್ಚನಂತೆ ಸಿಕ್ಕಿದ್ದೇನೆ ಅಷ್ಟೇ ಎಂದು ಹೇಳಿದ. ಆಗ ದಿವ್ಯಾ, ನನ್ನ ಗಂಡನನ್ನು ನಾನು ಯಾರಿಗೂ ಬಿಟ್ಟುಕೊಡುವುದಿಲ್ಲ ಎಂದಳು. ನಾನು ಅವರನ್ನು ಕ್ಷಮೆ ಕೇಳುತ್ತೇನೆ, ನನ್ನ ಸಂಸಾರವನ್ನು ನಾನು ಸರಿಮಾಡಿಕೊಳ್ಳುತ್ತೇನೆ ಎಂದು ಬೇಡಿಕೊಂಡಳು. ಈ ನಡುವೆ ಶ್ರೀನಿವಾಸ್, ಅನಂತಮ್ಮ ಮತ್ತು ರವಿ ಒಳಗೆ ಬಂದರು. ರವಿ ಕೋಪದಿಂದ ದಿವ್ಯಾಳನ್ನು ಹೊಡೆದ. ಗೋಪಾಲ್ ಅವನನ್ನು ತಡೆದ. ರವಿ, ಇವಳ ಜೊತೆ ನಿಮಗೆ ನಾನು ಡೈವೋರ್ಸ್ ಕೊಡಿಸಿ, ನಾನು ನಿಂತು ಒಳ್ಳೆಯ ಹುಡುಗಿಯನ್ನು ಹುಡುಕಿ ನಿಮಗೆ ಮದುವೆ ಮಾಡಿಸುತ್ತೇನೆ ಎಂದನು. ದಿವ್ಯಾ, ಯಾರಿಗೂ ಹುಟ್ಟಿದ ಮಗುವಿಗೆ ತಂದೆಯ ಸ್ಥಾನವನ್ನು ನೀವು ನೀಡಿದ್ದೀರಾ, ನಿಮ್ಮ ಮನೆತನದ ಹೆಸರನ್ನು ಕೊಟ್ಟಿದ್ದೀರಾ. ಅದೇ ರೀತಿ ನನ್ನನ್ನು ಕೂಡ ಕ್ಷಮಿಸಿಬಿಡಿ. ನನ್ನ ಅಕ್ಕ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡಿ ಎಂದು ಗೋಳಾಡಿ ಬೇಡಿಕೊಂಡಾಗ ಗೋಪಾಲ್ ಕೂಡ ಅವಳನ್ನು ಕ್ಷಮಿಸಿದ. ಸ್ವಲ್ಪ ದಿನಗಳ ನಂತರ ದಿವ್ಯಾಳಿಗೂ ಕೂಡ ಒಂದು ಗಂಡು ಮಗು ಆಯಿತು. ಈಗ ಅವರಿಬ್ಬರೂ ಮಕ್ಕಳ ಜೊತೆ ಸಂತೋಷವಾಗಿದ್ದಾರೆ. ಕೆಲವೊಮ್ಮೆ ಕಣ್ಣಾರೆ ಕಂಡರೂ ಕೆಲವೊಂದು ಸಾರಿ ಎಷ್ಟೋ ತಪ್ಪುಗಳಾಗುತ್ತವೆ. ಹಾಗಿದ್ದಾಗ ಬೇರೆ ಯಾರೋ ಹೇಳಿದ ಮಾತುಗಳನ್ನು ನಾವು ಕೇಳಬಾರದು. ಇದರಿಂದ ನಾಶವಾಗುವುದು ನಮ್ಮ ಜೀವನವೇ.